ಕೋವಿಡ್ ವ್ಯಾಕ್ಸಿನ್ಗೆ ಜನ ತಂಡೋಪತಂಡವಾಗಿ ಆಗಮಿಸುತ್ತಿದ್ದು, ಸರ್ಕಾರಿ ಲಸಿಕಾ ಕೇಂದ್ರದಲ್ಲಿ ಲಸಿಕೆ ಲಭ್ಯವಿಲ್ಲದ ಕಾರಣ ಕಾರವಾರದಲ್ಲಿ ಶೆಟ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ಗೆ ಜನ ಉದ್ದುದ್ದ ಸಾಲಿನಲ್ಲಿ ನಿಂತಿರುವುದು ಕಂಡುಬಂದಿದೆ. ಸರ್ಕಾರಿ ಆಸ್ಪತ್ರೆಯ ಲಸಿಕೆ ಕೇಂದ್ರದಲ್ಲಿ ಲಸಿಕೆ ಲಭಿಸದೆ ಜನ ವಾಪಸ್ ಹೋಗುವಂತಾಗಿದೆ. ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಕೊರತೆ ಹಿನ್ನೆಲೆಯಲ್ಲಿ ಕಳೆದ 4 ದಿನದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ನೀಡುತ್ತಿರುವ ಲಸಿಕೆಗೆ ಜನ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ಕಾರವಾರದ ಮಾಜಿ ಶಾಸಕ ಸತೀಶ್ ಸೈಲ್ ಸಹಕಾರ ಮತ್ತು ಹಲವು ದಾನಿಗಳ ಸಹಯೋಗದಲ್ಲಿ ಶೆಟ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ. ಜೂನ್ 20ರಿಂದಲೇ ಲಸಿಕೆ ನೀಡಿಕೆ ಕಾರ್ಯಕ್ರಮ ಆರಂಭಗೊಂಡಿದೆ. ಗುರುವಾರದಂದು ಕೋವಿಡ್ ಲಸಿಕೆಗೆ 100 ಮೀಟರ್ನಷ್ಟು ಉದ್ದದ ಸಾಲಿನಲ್ಲಿ ಜನರು ನಿಂತಿದ್ದು ಕಂಡುಬಂತು. ಯುವ ಜನರೇ ಹೆಚ್ಚಿನವರಿದ್ದು, ಯುವ ಕಾಂಗ್ರೆಸ್ ಕಾರ್ಯಕರ್ತರು ನೋಂದಣಿ ಸೇರಿದಂತೆ ಇನ್ನಿತರ ಸಹಕಾರ ನೀಡುತ್ತಿದ್ದಾರೆ. ಸತೀಶ್ ಸೈಲ್ ಅವರು ನಮಗೆ ವ್ಯಾಕ್ಸಿನ್ ಅನ್ನು ಕೊಡಿಸ್ತಾ ಇದ್ದಾರೆ. ನಮಗೆ ಬಹಳ ಉಪಯುಕ್ತ ಆಗ್ತಾ ಇದೆ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನ್ ಕೂಡ ಕಡಿಮೆ ಇರೋದ್ರಿಂದ ನಮಗೆ ವ್ಯಾಕ್ಸಿನ್ ತಗೊಳ್ಳೋಕ್ಕೆ ತುಂಬ ದೊಡ್ಡ ಲೈನು ಇರುತ್ತೆ. ವ್ಯಾಕ್ಸಿನು ಕೂಡ ಕಡಿಮೆ ಇದೆ. ಇಲ್ಲಿ ಬಂದು ಅವರು ಮಾಡ್ತಾ ಇರುವಂಥ ಒಂದು ಸಾರ್ವಜನಿಕರಿಗೆ ತುಂಬ ಒಂದು ಉಪಯೋಗ ಆಗ್ತಾ ಇದೆ. ಅತ್ತ ಕ್ರೀಮ್ಸ್ ಕಾರವಾರದಲ್ಲಿಯೂ ಲಸಿಕೆಗೆ ಜನ ಸರದಿ ಸಾಲಿನಲ್ಲಿ ನಿಂತಿದ್ರು. ಆದರೆ ಪ್ರತಿನಿತ್ಯ 500 ಲಸಿಕೆ ಮಾತ್ರ ನೀಡುವ ಅವಕಾಶವಿದ್ದುದರಿಂದ ಪೂರ್ತಿ ಲಸಿಕೆ ಖಾಲಿಯಾದ ಮೇಲೆ ಬಂದ ಜನರು ವಾಪಸ್ಸು ಹೋಗುವಂತಾಗಿದೆ. ಕ್ರೀಮ್ಸ್ನಲ್ಲಿ ಶುಕ್ರವಾರದ ಲಸಿಕೆಗೆ ಕೂಪನ್ ಪಡೆದು ಬಂದ ಮಂದಿ ತೆರಳಿದ್ರು. ಜಿಲ್ಲೆಯಲ್ಲಿ ಕೋವಿಡ್ ಲಸಿಕೆ ಅಭಿಯಾನ ಶುರುವಾದ ಮೇಲೆ ಸುಮಾರು 57,000ದಷ್ಟು ಮಂದಿಗೆ ಲಸಿಕೆ ನೀಡಲಾಗಿದೆ. ಆದರೆ ಕೆಲವೆಡೆ ಲಸಿಕೆ ಕೊರತೆಯಾಗಿದೆ. ಜಿಲ್ಲೆಯಲ್ಲಿ ಕೋವಿಡ್ ಲಸಿಕೆ ಸಾಕಷ್ಟು ಸಂಗ್ರಹ ಇರದೇ ಇರುವ ಕಾರಣ ಆಯಾ ದಿನಕ್ಕೆ ಹಂಚಿಕೆಯಾಗುವ ಲಸಿಕೆ ನೀಡಬೇಕಾಗುತ್ತದೆ. ಜಿಲ್ಲೆಯಲ್ಲಿ ಗುರುವಾರ ಹಂಚಿಕೆಯಾದಷ್ಟು ಲಸಿಕೆಗಳನ್ನ ನೀಡಲಾಗಿದೆ. ಇನ್ನು ಯಲ್ಲಾಪುರ ಗ್ರಾಮೀಣ ಭಾಗವೂ ಸೇರಿದಂತೆ 10 ಕಡೆಗಳಲ್ಲಿ ಲಸಿಕೆ ನೀಡಲಾಗಿದೆ. 600 ಡೋಸ್ ಲಸಿಕೆ ನೀಡುವ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ನಂತರ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಸಾರ್ವಜನಿಕರು ಬಂದ ಹಿನ್ನೆಲೆಯಲ್ಲಿ ಮತ್ತೆ ಹೆಚ್ಚಿನದಾಗಿ 100 ಡೋಸ್ ಲಸಿಕೆ ನೀಡಲಾಯಿತು. ಕಾರವಾರದಲ್ಲಿ ಸರ್ಕಾರಿ ಲಸಿಕೆ ಕೇಂದ್ರದಲ್ಲಿ ಲಸಿಕೆ ಸಿಗದೇ ಇದ್ರೂ ಸತೀಶ್ ಸೈಲ್ ನೇತೃತ್ವದಲ್ಲಿ ಶೆಟ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಸಿಕೆ ನೀಡುತ್ತಿರೋದು ಜನತೆಗೆ ಸಂತಸ ತಂದಿದೆ. ಇದುವರೆಗೂ 1600 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಆಸ್ಪತ್ರೆ ಮಾಹಿತಿ ತಿಳಿಸಿವೆ. ಕೆಲವು 3 ದಿನದಿಂದ ವ್ಯಾಕ್ಸಿನೇಷನ್ ತಗೋಬೇಕಂತ ಮಾಡಿದ್ದೆ. ಅದರಿಂದ ನಮಗೆ ಸಿಕ್ಕಿರಲಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಟೈಮಿಂಗ್ ಸಿಕ್ಕಿರಲಿಲ್ಲ. ಈಗ ಸತೀಶ್ ಅವರು ಶೆಟ್ಟಿ ಹಾಸ್ಪಿಟಲಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಾರದಿಂದ ಮಾಡ್ತಾ ಇದ್ದಾರೆ. ಬಂದು ಎಲ್ಲ ಜನಗಳಿಗೆ ವ್ಯಾಕ್ಸಿನೇಷನ್ ವೇಟ್ ಮಾಡ್ದಂಗೆ ಬುಕ್ಕಿಂಗ್ ಮಾಡಿ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಿ ಲಸಿಕೆ ಕೇಂದ್ರದಲ್ಲಿ ಲಸಿಕೆಗೆ ಜನತೆ ಆಸಕ್ತಿ ತೋರುತ್ತಿದ್ರೂ ಲಸಿಕೆ ಕೊರತೆಗೆ ಸಮಸ್ಯೆಯಾಗಿದೆ. ಕಾರವಾರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗುವ ಲಸಿಕೆ ಜನರ ಪಾಲಿಗೆ ಸದ್ಯಕ್ಕೆ ಸಂಜೀವಿನಿಯಂತಾಗಿದೆ.